ಅಂದರೆ 7 ಲಕ್ಷ ಬಡವ್ರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಆ ಕಾರಣಕ್ಕೆ ಹಿನ್ನೆಲೆಯಲ್ಲಿ ಇದೆಲ್ಲ ಮನೆಗಳು ಪೆಂಡಿಂಗ್ ಇರೋದು. ಅದು ಯೋಚನೆ ಮಾಡಿ. ಮನೆ ಮುಖ್ಯಮಂತ್ರಿ 1 ಲ್ಯಾಕ್ ಹೌಸಿಂಗ್ ಇಸ್ಟೇವಲ್ಲಿ ಇದು 5 ಗ್ಯಾರಂಟಿಯಲ್ಲಿ ಇದು 7,400 ಕೋಟಿ ಸ್ಲಮ್ ಬೋರ್ಡ್ಗೂ ಕೊಡ್ತೀನಂದ್ರು. ರಾಜೀವ್ ಗಾಂಧಿ ASP ಸ್ಕೀಮ್ 47,000 ಮನೆಗಳಿಗೆ 2,100 ಕೋಟಿ, ಒಟ್ಟಾಗಿ 9,500 ಕೋಟಿ. ಅದ್ರಲ್ಲಿ 1 ಲ್ಯಾಕ್ ಹೌಸಿಂಗ್ ಸ್ಕೀಮ್ದು ಬಡವ್ರು ಕಷ್ಟ ಆಗ್ತದೆ, ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದಿಂದ 1 ಲಕ್ಷ ಕೊಡ್ತೀನಿ ಅಂತ ಹೇಳೋರು. ಈಗ ನಾವು ಹಂತ ಅಂತ ಕ್ಯಾಟಗರಿ ವೈಸ್ ಮಾಡ್ಕೊಂಡಿದ್ದೀವಿ, ಹಂತ ಅಂತ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿನೂ ಸೂಚನೆ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. 1 ವರ್ಷದಲ್ಲಿ ಇದೆಲ್ಲ ಮನೆಗಳು ಕಂಪ್ಲೀಟ್ ಮಾಡಿ ಕೊಡಬೇಕಂತ ಹೇಳಿದ್ದಾರೆ. ಆಗ ಕಾರಣಕ್ಕೆ ಈಗ ಹೊಸ ಮನೆಗಳು ಮನೆ ಬಜೆಟಲ್ಲಿ ತಾವು ನೋಡಿರ್ಬೋದು, ಹೊಸ ಮನೆಗೆ ಯಾವ ಹೊಸ ಟಾರ್ಗೆಟ್ ಕೊಟ್ಟಿಲ್ಲ. ಕಾರಣ ಅಂದರೆ ಈ ಹಳೆಗಳು ಮನೆಗಳು ಪೆಂಡಿಂಗ್ ಇದೆ. ಅದು ಕಂಪ್ಲೀಟ್ ಮಾಡಬೇಕಾದ್ರೆ ಕನಿಷ್ಠ ನಮ್ಮ ULB ಸ್ಕೀಮ್ ಬಸವ ಅಂಬೇಡ್ಕರ್ ವಾಜಪೇಯಿಯಲ್ಲಿ 9.5 ಲಕ್ಷ ಆನ್ಗೋಯಿಂಗ್ ನಡೀತಾ ಇದೆ. ಅದು ಕಂಪ್ಲೀಟ್ ಮಾಡಬೇಕಾದ್ರೆ ಅದಕ್ಕೆ 4 ಲಕ್ಷ ಕೊಟ್ಟಿಬೇಕು. ಸ್ಲಮ್ ಬೋರ್ಡ್ ಮನೆಯಲ್ಲಿ 1,80,253 ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ 7 ಲಕ್ಷ ಬೇಕಾಗ್ತದೆ. ರಾಜೀವ್ ಗಾಂಧಿ ASP ಸ್ಕೀಮ್ದು 47,860 ಮನೆ ಕಂಪ್ಲೀಟ್ ಮಾಡಬೇಕಾದ್ರೆ 2.5, ಒಟ್ಟಾಗಿ 13,500 ರೂಪಾಯಿ ಈ ಮನೆ ಕಂಪ್ಲೀಟ್ ಮಾಡಬೇಕಾಗ್ತದೆ. ಮನೆ ಮುಖ್ಯಮಂತ್ರಿಗಳು ಈ ವರ್ಷ ಹಳೆ ಮನೆಗಳು ಕಂಪ್ಲೀಟ್ ಮಾಡಿ, ಹಾಗಾಗಿ ಹೊಸ ಟಾರ್ಗೆಟ್ ಕೊಟ್ಟಿಲ್ಲ. ಈ ವರ್ಷದಲ್ಲಿ ನಾವು ಎಲ್ಲ ಹಳೆ ಮನೆಗಳು ಕಂಪ್ಲೀಟ್ ಮಾಡ್ತೀವಿ. ಮಾನ್ಯ ಸಚಿವರೇ, ತಾವು ಸದನನ್ನ ಖುಷಿ ಪಡಿಸೋದಕ್ಕೆ ಬೇಕಾಗಿರೋ ಮಾಹಿತಿ ಪ್ರಶ್ನೆ ನೀವು ಮಾನ್ಯ ಸಚಿವರೇ, ನೀವು ಮುಂದೆ ಮಾಡ್ತೀರಿ, ಇದನ್ನೆಲ್ಲ ಚರ್ಚೆ ಮಾಡಿದೀವಿ, ಮುಂದೆ ಇಟ್ಟಿದೀವಿ ಅನ್ನೋಂಥದನ್ನ ಏನು ಎಲ್ಲರನ್ನೂ ಖುಷಿ ಪಡಿಸೋದಕ್ಕೆ ಬೇಕಾಗಿರೋ ಅಂತದ್ ಮಾತಾಡ್ತಾ ಇದ್ದೀರಾ. ಆಗ್ಲಿಂದ ನಾನು ಅದನ್ನೇ ನೋಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ಮುಖ್ಯಮಂತ್ರಿಗಳು ಸ್ವತಃ ಶಾಸಕರಾಗಿದ್ದಂತ ಬಾದಾಮಿಯಲ್ಲಿ 2018ರಲ್ಲಿ ಸ್ಯಾಂಕ್ಷನ್ ಆಗಿರೋಂಥ ಮನೆಗಳನ್ನ ಪೂರ್ಣಗೊಳಿಸಿಲ್ಲ, ಕಂಪ್ಲೀಟೆಡ್ 0. 1 ನಿಮಿಷ ಹೇಳ್ತೀನಿ ನಾನು ಮಾತಾಡೋದ್ಮೇಲೆ ನೀವು ಮಾತಾಡಿ. ನೀವು ಕೆಳಗಡೆ ಇರುವಂತ ಸಮಸ್ಯೆಗೆ ನೋಡ್ತಾನೆ ಇಲ್ಲ. ನೀವಿಲ್ಲೇನು ಸದನದಲ್ಲಿ ಶಾಸಕರುಗಳಿಗೆ ಏನು ಇಲ್ಲೇನು ಸರ್ಕಾರದ ಕಡೆ ಅಂತ ಹೇಳ್ಬೇಕು ಅಷ್ಟು ಸಮಜಾಯಿಸಿಕೊಳ್ಳುವಂತ ಪ್ರಯತ್ನ ಪಡ್ತಿದ್ದೀರಾ. ಯಾಕೆ ಮನೆಗಳು ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಗ್ರಾಮ ಪಂಚಾಯತಿಯಿಂದ ಸದಸ್ಯರುಗಳಿಂದ ಗೆದ್ದು ಬಂದಿರೋದು. ಮನೆ ಏನು ನೀವು ಸ್ಯಾಂಕ್ಷನ್ ಮಾಡ್ತೀರಾ ಅಲ್ಲಿಂದನೇ ಪ್ರಾರಂಭ ಆಗುತ್ತೆ ಭ್ರಷ್ಟಾಚಾರ. ಅವನಿಗೆ ಬರೋ ಗ್ರಾಂಟ್ ಮೊದಲನೇ ಕಂತಿನಲ್ಲೇನೆ ದುಡ್ಡು ಇಡ್ಕೊಂತಾರೆ. ಇಡ್ಕೊಂಡ ತಕ್ಷಣ ಏನಾಗುತ್ತೆ, ಅವನಿಗೆ ಫೌಂಡೇಶನ್ ಕೊಟ್ಟಿರೋ ಅಂತ ಹಣದಲ್ಲಿ ಅವ್ನ ಫೌಂಡೇಶನ್ ಎಲ್ಲಿಂದ ಕಂಪ್ಲೀಟ್ ಮಾಡ್ತಾನೆ. ನೀವು ಅದನ್ನ ಸರಿ ಮಾಡಿ ಫಸ್ಟ್. ನೀವು ಆಮೇಲೆ ಅದಕ್ಕೆ ಎಷ್ಟು ಬೇಕು ಇಷ್ಟು ಬೇಕು ಹಣ ಅನ್ನೋಂಥದನ್ನ ನೀವು 9 ಲಕ್ಷ ಮನೆ ಬಾಕಿ ಇದೆ ಅಂತ ಹೇಳ್ತೀರಾ. ಇಡೀ ರಾಜ್ಯದಲ್ಲಿ 9 ಲಕ್ಷ ಮನೆ ಬಾಕಿ ಇಟ್ಕೊಂಡು ಎಷ್ಟು ವರ್ಷ ಆಗುತ್ತೆ ನೀವು ಮುಗಿಸೋದಕ್ಕೆ? ಮಾನ್ಯ ಸಚಿವರೇ, ನೀವು ಕೆಳಗಡೆ ಇರೋಂಥದನ್ನ ಸರಿ ಮಾಡಿ. ನೀವು ಇದಕ್ಕೊಂದು ಕಮಿಟಿ ಸೆಟಪ್ ಮಾಡಿ, ಯಾಕೆ ಕಂಪ್ಲೀಟ್ ಆಗಿಲ್ಲ, ಅವ್ರ ಸಮಸ್ಯೆ ಏನು ಅನ್ನೋಂಥದಕ್ಕೆ ಒಂದು ಆ ರೀತಿಯಾದಂತ ಪ್ರಯತ್ನ ಮಾಡಿ. ನೀವು CT ರವಿಯವರಿಗೆ ಹೇಳ್ಬಿಟ್ಟು ಮೇಲ್ಗಡೆ ಹಣ ತರ್ರಿ ಅಂತಲ್ಲ, ಹಣ ಕೊಟ್ಟಿರೋದಕ್ಕೆ 1,29,000 ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಕಂಪ್ಲೀಟ್ ಆಗಿರೋದು. ನಿಮ್ದು ಕಂಪ್ಲೀಟ್ ಆಗಿಲ್ಲ, ಸರ್ಕಾರದ ರಾಜ್ಯ ಸರ್ಕಾರದ ಯೋಜನೆ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಒಂದೇ ಒಂದು ಮಾತು ಕೇಳ್ಬಿಡ್ತೀನಿ, ಆಮೇಲೆ ನಾನು KHB ನೀವು ತಾವೇ KHB ತಮ್ಮ ಕೈಯಲ್ಲಿದೆ. 4 ಮನೆ ಕಟ್ಟಿದೀವಿ ಅಂತ ಕೇಳ್ತಾರೆ. 3 ವರ್ಷದಲ್ಲಿ 4 ಮನೆ ಕಟ್ಟಿರೋದು ಯಾವ ದೊಡ್ಡ ಸಾಧ್ಯ ರೀ? KHB ಬೇಕಾ ಅದಕ್ಕೋಸ್ಕರ? 4 ಪೂರ್ಣಗೊಂಡ್ರ ಮನೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ನೋಡಿದ್ರೆ ದೊಡ್ಡ ರಾಜ್ಯ ಮಟ್ಟದ ಸಂಸ್ಥೆ, ಪೂರ್ಣಗೊಂಡ್ರ ಮನೆ ಎಷ್ಟು? 4. ಈ ರೀತಿಯಾಗಿ ತಾವು ದಯವಿಟ್ಟು ನಾನು ಹೇಳ್ತೀನಿ ಕೇಳಿ, ನಿಮ್ ಸಮಸ್ಯೆ ಇರ್ಬೋದು, ಹಣ ಕಡಿಮೆ ಬೀಳ್ಬೋದು, ಅದೆಲ್ಲ ನಾನು ಒಪ್ಕೊಂತೀನಿ. ಆದ್ರೆ ನೀವು ಯಾರನ್ನ ಫಲಾನುಭವಿ ಆಯ್ಕೆ ಮಾಡುವಂತ ಪ್ರೊಸೆಸ್ ಇದೆ, ಆ ಪ್ರೊಸೆಸ್ ನ ಸರಿ ಮಾಡುವಂತ ಕೆಲಸವನ್ನ ದಯವಿಟ್ಟು ಮಾಡಿ. ಅಧ್ಯಕ್ಷೆ, ಅವ್ರು ಹೇಳಿರೋದು ಪ್ರಶ್ನೆಗೆ, ನಾನು ಸದಸ್ಯ ಹೇಳಿರೋ ಪ್ರಶ್ನೆಗೆ 9 ಲಕ್ಷ ನಾನು ಹೇಳಿದ್ದೀನಿ ಮುಂಚೆನೆ. ಆನ್ ಗೋಯಿಂಗ್ ಕೆಲಸ ನಡೀತಾ ಇದೆ. ಆ ಮನೆಗಳು ನಾವು ಕಟ್ಟಲ್ಲ, ಅವರಾಗಿ ಅವ್ರ ಬೆನಿಫಿಷಿಯರಿ ಕಟ್ಕೊಳ್ಬೇಕಾಗಿರೋದು ಮನೆ. ನಾವು ಹಂತ ಹಂತ ಪೇಮೆಂಟ್ ಕೊಡ್ತೀವಿ, ಪಾಯ ಗೀಸ್ಕೊಡ್ತೀವಿ, ರೂಫ್ ಗೀಸ್ಕೊಡ್ತೀವಿ. ಇಲ್ಲ ಅದು ನಾವು ಮನೆಗಳು ಕಟ್ಟೋದಿಲ್ಲ. ನಾವುಗಳು ಮನೆಗಳು ಕಟ್ಟೋದು ಯಾವುದು? ಸ್ಲಮ್ ಬೋರ್ಡ್ ಮನೆಗಳು ಕಟ್ತೀವಿ, ರಾಜೀವ್ ಗಾಂಧಿ ಮನೆಗಳು, AHP ಸ್ಕೀಮಲ್ಲಿ ಮನೆಗಳು ನಾವು ಕಟ್ತೀವಿ. ಇದು ಮನೆಗಳು ಬಸವ ಅಂಬೇಡ್ಕರ್ ವಾಜಪೇಯಿ ULB ಸ್ಕೀಮಲ್ಲಿ ತಾವು 9 ಲಕ್ಷ ಅಂತಿರಲ್ಲ, ಅದು ನಾವು ಕಟ್ಟಂಗಿಲ್ಲ ಸರ್. ಅದು ಮನೆಗಳು ಅವರೇ ಬೆನಿಫಿಷಿಯರಿ ಕಟ್ಕೊಳ್ಬೇಕಾಗಿರೋದು. ಹಂತ ಅಂತ ಕಟ್ತೀವಿ. ಈ ವರ್ಷದಲ್ಲಿ ಎಲ್ಲ ಮನೆಗಳು, ಬರೋ ವರ್ಷದಲ್ಲಿ ಎಲ್ಲ ಮನೆಗಳು ಕಂಪ್ಲೀಟ್ ಮಾಡಿ ಕೊಡ್ತೀವಿ ಸರ್ ಮನೆ.